ಸತ್ಕೋಳಿ ಹಸಿರು ಕಲರ್ ಬರುತ್ತೆ. ಫ್ರೆಶ್ ಚಿಕನ್ ಮಾತ್ರ ಡೆಲಿಶಿಯಸ್ ಆಗಿ ಬರುತ್ತೆ. ಈ ತರ ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ನಾವ್ ಯಾವತ್ತೋ ವೀಕ್ಸ್ ಕೋಳಿ ಹಾಕ್ಲಿಲ್ಲ, ಸತ್ಕೋಳಿ ಹೊಡೆದಿಲ್ಲ. ಚೆಕ್ತಾನೆ ಮಾಡ್ಕೊಳ್ಳಿ. ಓಪನ್ ಆಲಿದೆ ನಮ್ದು, ಓಪನ್ ಕಿಚನ್. ಬಿರಿಯಾನಿ ದರ್ಬಾರ್ ಇವತ್ತೊಂದು ಬ್ರ್ಯಾಂಡು ಸರ್. ಸತ್ಕೋಳಿ ಹೊಡೆದ್ಬಿಟ್ಟು ವೀಕ್ಸ್ ಕೋಳಿ ಹೊಡೆದಿದ್ರೆ ಜನ ಯಾರು ಹುಡ್ಕೊ ಬರ್ತಾ ಇರಲಿಲ್ಲ. ಇದನ್ ಕಟ್ಟಕ್ ನಾನು 4 ವರ್ಷದಿಂದ ಕಷ್ಟಪಟ್ಟಿದ್ದೀನಿ. ಇದೇನ್ ಪ್ರಮೋಷನ್ ವಿಡಿಯೋ ಅಲ್ಲ ಸರ್. ನಮ್ಮ ಕಸ್ಟಮರ್ಸ್ ನಾನು ಉತ್ತರ ಕೊಡ್ಬೇಕು. ಜಾಸ್ತಿ ನೆಗೆಟಿವಿಟಿ ಓಡಾಡ್ತಾ ಇದೆ. ನಮ್ ಕಾಂಪಿಟೇಟರ್ ನಮ್ ಬಗ್ಗೆ ನೆಗೆಟಿವಿಟಿ ಹಬ್ಸ್ಬಿಟ್ಟವ್ರೆ. ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಸರ್. 2 ರಿಂದ 2.5 ಸಾವಿರ ಜನ ಬಂದು ಇಲ್ಲಿ ಊಟ ಮಾಡೋಗ್ತಾರೆ. ಅವ್ರಿಗೆ ಉತ್ತರ ಕೊಡಕ್ಕೆ ಅಂತಾನೆ ಮಾಡ್ತಾ ಇರೋ ವಿಡಿಯೋ ಇದು. ಯಾವ್ದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಸರ್. ಸತ್ಕೋಳಿ ಹಸಿರು ಕಲರ್ ಬರುತ್ತೆ, ಯಾವತ್ತೂ ವೈಟ್ ಕಲರ್ ಬರಲ್ಲ. ಅಶ್ನು ಕಲರ್ ಬರುತ್ತೆ, ಇಲ್ಲ ಹಸಿರು ಕಲರ್ ಬರುತ್ತೆ. ಸತ್ಕೋಳಿ ವೈಟ್ ಕಲರ್ ಯಾವಾಗ ಸರ್ ಬರುತ್ತೆ? ಫ್ರೆಶ್ ಚಿಕನ್ ಮಾತ್ರ ಡೆಲಿಶಿಯಸ್ ಆಗಿ ಬರುತ್ತೆ. ಈ ತರ 4 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದೀವಿ ಸರ್. ಪ್ರತಿಯೊಂದು ಬ್ರ್ಯಾಂಡ್ ಯೂಸ್ ಮಾಡ್ತೀರಿ ನೋಡಿ. ನಮ್ಮ ಫುಡ್ ಲೈಸೆನ್ಸ್ ಇದೆ. ಫುಡ್ ಲೈಸೆನ್ಸ್ ಯಾವಾಗೂ ಆಕ್ಟಿವ್ ಇರುತ್ತೆ. ಫುಡ್ ಲೈಸೆನ್ಸ್ ಇಲ್ದಿರ ವ್ಯವಹಾರ ಮಾಡಕ್ಕೆ ಆಗಲ್ಲ. ಒಂದು ಸೌದೆ ಒಲೆಲೆ ಅಡಿಗೆ ಮಾಡೋದು ನಾವು. ಇದು ನಮ್ ಚಿಕನ್. ಎಲ್ರು ಹೇಳ್ತಾರೆ ವೀಕ್ಸ್ ಓಡಿಸ್ತಾರೆ, ಡ್ಯಾಮೇಜ್ ಕೋಳಿ ತರ್ತಾರೆ, ಫಾರಂ ಇಂದ ಸತ್ಕೋಳಿ ತರ್ತಾರೆ. ಸತ್ಕೋಳಿ ಎಲ್ಲಿಂದ ತರಕಾಗುತ್ತೆ ಸರ್? ಹಿಂಗ್ ಇಟ್ಕೊಂಡ್ರೆ ಸ್ಮೆಲ್ ಹೆಂಗ್ ಬರುತ್ತೆ? 3 ದಿನ 2 ದಿನ ಆಗಿದೆ, ಫಾರಂ ಅಲ್ಲೇ ಸತಿ. ಇಲ್ಲಿ ಸತ್ಕೋಳಿ ಹೊಡೆಯಕ್ ಆಗುತ್ತಾ? ಇದು ನಮ್ ಚಿಕನ್ ಕ್ವಾಲಿಟಿ. ನಾವು ಸನ್ಪ್ಯೂರ್ ಬಿಟ್ರೆ ಬೇರೆ ಆಯಿಲ್ ಯೂಸ್ ಮಾಡಲ್ಲ ಸರ್. ಸನ್ಪ್ಯೂರೇ ಯೂಸ್ ಮಾಡೋದು. ಮತ್ತೆ ಮಸಾಲ ನೋಡಿ ನಮ್ದು. ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಇದು ಮನೇಲೆ ತುಪ್ಪದಲ್ಲಿ ಕರೆದು ಮಾಡೋದು. ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಇದು ನಾವು ಯೂಸ್ ಮಾಡುವಂತ ಬ್ರ್ಯಾಂಡ್ ಬಾಸುಮತಿಗೆ ಅರ್ಧ. ಇದು ನಮ್ದು ಚಾಂತಾರ. ಇದು ಬಿರಿಯಾನಿ ಸ್ಪೆಷಲ್. ಇದು ಅದು 2 ಮಿಕ್ಸ್ ಮಾಡ್ತೀರಿ. ಎವರೆಸ್ಟ್ ಬಿಟ್ರೆ ಚಿಕನ್ ಮಸಾಲ ಬೇರೆ ಯೂಸ್ ಮಾಡಲ್ಲ. ಎವರೆಸ್ಟ್ ಗರಂ ಮಸಾಲ ಬಿಟ್ರೆ ಬೇರೆ ಯೂಸ್ ಮಾಡಲ್ಲ. ನೋಡಿ ವಿಡಿಯೋಗೆ ಮಾತ್ರ ತಂದಿದ್ದೀರಿ ಅಂದ್ರೆ ಇಷ್ಟು ತರ ಇರ್ಲಿಲ್ಲ. ಇದರಲ್ಲಿ ಸ್ಪರ್ಶ ಯೂಸ್ ಮಾಡೋದು. ಮನೆಯಿಂದಾನೇ ಮಾಡಿ 10 kg ತಗೊಂಡ್ಬಂದ್ಬಿಡ್ತೀರಿ. ಇಲ್ಲಿ ಧನಿಯಾ ಪೌಡ್ರು ದಿನ 3 ರಿಂದ 4 ಲೀಟ್ರು ನಂದಿನಿ ತುಪ್ಪ ಖಾಲಿ ಆಗುತ್ತೆ. ನಾವ್ ಯಾವತ್ತೋ ವೀಕ್ಸ್ ಕೋಳಿ ಹಾಕ್ಲಿಲ್ಲ, ಸತ್ಕೋಳಿ ಹೊಡೆದಿಲ್ಲ. ಮಾಡ್ತಾ ಇರೋದೆಲ್ಲ ಜೆನ್ಯೂನು. 5 ರೂಪಾಯಿ ಲಾಭ ನೋಡ್ತಾ ಇದೀನಿ ಪ್ಲೇಟ್ಸ್ ಮೇಲೆ. ಡೈಲಿ 2 ರಿಂದ 3 ಸಾವಿರ ಪ್ಲೇಟ್ಸ್ ಹೋಯ್ತಿದೆ. ನಮ್ಗೆ 5 ರೂಪಾಯಿ ಲಾಭ ಸಾಕು ಸರ್. ಬೇರೆ ತರ 50% ಮಾರ್ಜಿನ್ ಮಾಡ್ಕೊಳ್ಳಿ ಬಿಡಿ ಸರ್. ಚೆಕ್ತಾನೆ ಮಾಡ್ಕೊಳ್ಳಿ. ಓಪನ್ ಆಲಿದೆ ನಮ್ದು, ಓಪನ್ ಕಿಚನ್. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಂಡೆ. ಒಂದು ಓಪನ್ ಕಿಚನ್ ಇದೆ. ಟೇಸ್ಟ್ ಮಾಡಿ. 2 ಬಿರಿಯಾನಿ 140 ಕೊಡ್ತಾ ಇದೀರಿ. ಇಷ್ಟು ದಿವಸ 130 ರೂಪಾಯಿ ಕೊಡ್ತಾ ಇದ್ರಿ. ಚಿಕನ್ ರೇಟ್ ಜಾಸ್ತಿ ಆಗಿರೋದ್ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ರಿ. ಕಬಾಬ್ ಕೆಜಿ ಕಬಾಬ್ 300 ರೂಪಾಯಿ ಕೊಡ್ತಾ ಇದೀರಿ. ಅದರಲ್ಲಿ ಕೆಜಿ ಕಬಾಬ್ ಅಲ್ಲಿ ನಾವು ಲಾಭ ನೋಡ್ತಾ ಇರೋದೇ 30 ರಿಂದ 40 ರೂಪಾಯಿ. ನಮ್ಮ ಹತ್ರ ಡೈಲಿ 150 ರಿಂದ 200 ಕೆಜಿ ಕಬಾಬ್ ಸೇಲ್ ಆಗುತ್ತೆ. ಇದೆಲ್ಲ ಕಬಾಬ್ ಬಕೆಟ್ಸ್. ದಿನ 200 ಕೆಜಿ ಕಬಾಬ್ ಸೇಲ್ ಆಗೋದ್ರಿಂದ ನಾವು 30 ರೂಪಾಯಿ 40 ರೂಪಾಯಿ ಲಾಭ ಮಾತ್ರ ನೋಡ್ತಾ ಇದೀನಿ. ಚಿಕನ್ ಚಾಪ್ಸು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಿ. ಅದು ಬೈ 1 get 1 ಫ್ರೀ ಕೊಡ್ತಾ ಇದೀರಿ. 150 ರೂಪಾಯಿಗೆ 2 ಬಂದು ತಿನ್ನೋಡಿ. ನಮ್ ಫುಡ್ ನಾನು ಗ್ಯಾರಂಟಿ ಕೊಡ್ತೀನಿ.